ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದ ಭಾವಿಸ್ ಮಹಲ್ ಕಟ್ಟಿಮನಿ ಅರಳೆಲೆ ಹಿರೇಮಠದಲ್ಲಿ ದಿನಾಂಕ 13/1/2026 ಮಂಗಳವಾರ ಲಿಂಗೈಕ್ಯ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಲಿಂಗ ಬೆಳಗಿನ 52ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಜನ ಜಾಗೃತಿ ಧರ್ಮ ಸಮಾರಂಭ ಭಕ್ತಿ ಭಾವದಿಂದ ಜರುಗಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಮದ್ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಜಗದ್ಗುರು ಶ್ರೀ 1008 ಪ್ರಸನ್ನ ರೇಣುಕಾಚಾರ್ಯ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದಕರು ಸೇರಿ ಅನೇಕ ಮಠಾಧೀಶರು ವಹಿಸಿದ್ರು. ವಿವಿಧ ಮಠಗಳ ಶ್ರೀಗಳು ವೇದಿಕೆಯಲ್ಲಿ ಉಪಸ್ಥಿತರಾಗಿ ಕಾರ್ಯಕ್ರಮಕ್ಕೆ ಘನತೆ ತಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಲಿಂಗೈಕ್ಯ ರುದ್ರಮುನಿ ಸ್ವಾಮೀಜಿ ಅವರ ರಜತ ಮೂರ್ತಿ ಮೆರವಣಿಗೆಗೆ ರಂಭಾಪುರಿ ಪೀಠದ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಚಾಲನೆ ಕೊಟ್ಟಿದ್ದಾರೆ. ಬಳಿಕ ಮಾತನಾಡಿದ್ರು. ಸಮಾಜದ ಶ್ರೇಯೋಭಿವೃದ್ಧಿಗೆ ಸಾಧಕರ ಸ್ಮರಣೆ ಅತ್ಯಗತ್ಯ. ಇಂತಹ ಸ್ಮರಣೋತ್ಸವಗಳಿಂದ ಮಕ್ಕಳಲ್ಲಿ ಸನ್ಮಾರ್ಗ ಬೆಳೆಯುತ್ತೆ. ಸಮಾಜ ನಿರ್ಮಾಣಕ್ಕೆ ಮಠಗಳ ಕೊಡುಗೆ ಅಪಾರವಾಗಿದೆ. ಇದೇ ಕಾರಣಕ್ಕೆ ಭಾರತ ವಿಶ್ವಗುರುವಾಗಿದೆ ಎಂದಿದ್ದಾರೆ. ಸೌಭಾಗ್ಯ ಅಂತೇಳಿ ಭಾವಿಸ್ತಾ ಇದ್ದೇವೆ. ಇವತ್ತಿನ ಆಧುನಿಕ ಮತ್ತು ವೈಚಾರಿಕ ಯುಗದಲ್ಲಿ ಎಷ್ಟೋ ಜನರು ಭಾರತೀಯ ಉತ್ಕೃಷ್ಟ ಸಂಸ್ಕೃತಿಯ ಬಗ್ಗೆ, ಬೆಳೆದುಕೊಂಡು ಬಂದಂಥ ಪರಂಪರೆಗಳ ಬಗ್ಗೆ ಕೆಲವರು ಟೀಕೆ ಟಿಪ್ಪಣಿಗಳನ್ನು ಮಾಡುವಂಥವರನ್ನು ನಾವು ಕಾಣ್ತಾ ಇದ್ದೇವೆ. ಬಹುಶಃ ಅವರಿಗೆ ಈ ದೇಶದ ಉತ್ಕೃಷ್ಟ ಒಂದು ಸಂಸ್ಕೃತಿ ಆಗಲಿ, ಕಾಲಕಾಲದಲ್ಲಿ ತಲೆಮಾರಿನ ತಲೆಮಾರಿಗೆ ಬೆಳೆದುಕೊಂಡು ಬಂದಂಥ ಆ ಆದರ್ಶ ಸಂಸ್ಕೃತಿಯನ್ನು ಅವರು ಅಲ್ಲಗಳೆಯುತ್ತಿರುವಂಥ ಮತ್ತು ನಿರ್ಲಕ್ಷ್ಯ ಮನೋಭಾವನೆಯಿಂದ ಮಾತನಾಡುವಂಥದ್ದು ಒಳ್ಳೆಯದಲ್ಲ. ಯಾಕೆಂದರೆ ಧರ್ಮ ಉಳಿದರೆ ನಮ್ಮ ಸಂಸ್ಕೃತಿ, ಆದರ್ಶ ಪರಂಪರೆಗಳು ಉಳಿದುಕೊಂಡು ಬರಲಿಕ್ಕೆ ಸಾಧ್ಯ ಇದೆ. ವೀರಶೈವ ಧರ್ಮದ ಪಂಚಪೀಠಗಳು ಜಾತಿ ಮತ ಭೇದ ಎನ್ನದೇ ಎಲ್ಲ ವರ್ಗದ ಜನರಿಗೆ ಸಮನ್ವಯದ ಶಾಂತ ಸಂದೇಶವನ್ನು ಕೊಡ್ತಾ ಬಂದಿವೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ, ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಅನ್ನುವ ಸಾರ್ವಕಾಲಿಕ ಸತ್ಯದ ಮಾತುಗಳನ್ನು ಯಾವಾಗಲೂ ಕೂಡ ಹೇಳ್ತಾ ಬಂದಿದೆ. ಇವತ್ತು ಧರ್ಮದಿಂದ ವಿಮುಖನಾದಂಥ ಮನುಷ್ಯ ಅವನ ಜೀವನದಲ್ಲಿ ಶ್ರೇಯಸ್ಸು ಖಂಡಿತವಾಗಿ ಸಿಗೋದಿಲ್ಲ. ಜಗದ್ಗುರು ರೇಣುಕಾಚಾರ್ಯರು ಧರ್ಮದ ದಶವಿಧ ಸೂತ್ರಗಳನ್ನು ಬೋಧ ಮಾಡಿದ್ದಾರೆ. ಅಹಿಂಸಾದಿ ಧ್ಯಾನ ಪರ್ಯಂತರವಾದಂಥ ದಶಧರ್ಮ ಸೂತ್ರಗಳು ಎಲ್ಲ ವರ್ಗದ ಎಲ್ಲ ಜನತೆಗೆ ಅನ್ವಯಿಸುವಂಥ ಚಿಂತನೆಗಳಾಗಿವೆ. ಆಯಾ ಕಾಲಘಟ್ಟಗಳಲ್ಲಿ ಬಂದಂಥ ಮಹಾತ್ಮರಾಗಲಿ, ಅನುಭವಿಗಳಾಗಲಿ, ಶರಣ ಸಂತ ಮಹಂತರಾಗಲಿ ಅದೇ ದಾರಿಯಲ್ಲಿ ನಡೆದು ಈ ದೇಶದ ನೆಲ ಜಲದ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಇವತ್ತು ಎಷ್ಟೇ ಸಂಸ್ಕೃತಿ ಉಲ್ಗಡಿಸುವಂಥ ಕೆಲಸ ನಡೀತಾ ಇದ್ದರೂ ಕೂಡ ನಿಜವಾದಂಥ ಸತ್ಯ ಧರ್ಮ ಪರಂಪರೆಗೆ ಬೆಲೆ ಯಾವಾಗಲೂ ಇದ್ದದ್ದೇ. ಆ ಒಂದು ಉನ್ನತವಾದಂಥ ದಾರಿಯಲ್ಲಿ ವೀರಶೈವ ಧರ್ಮದ ಪಂಚಪೀಠಗಳು ನಡೀತಾ ಇದ್ದಾವೆ. ಅದರಲ್ಲಿಯೂ ಕೂಡ ರಂಭಾಪುರಿಯ ಪೀಠ ಮಾನವ ಧರ್ಮದ ಒಂದು ವಿಜಯ ಪತಾಕೆಯನ್ನು ನಾಡಿನ ತುಂಬೆಲ್ಲ ಪ್ರಸರಿಸುವುದರ ಮೂಲಕ ಸಮಾಜದಲ್ಲಿ ಶಾಂತಿ, ಸಾಮರಸ್ಯ, ಸೌಹಾರ್ದತೆ ಇವುಗಳನ್ನು ಬೆಳೆಸುವಂಥ ಕೆಲಸ ಮಾಡ್ತೇವೆ. ಇವತ್ತು ಧರ್ಮ ಜಾತಿಗಳಾಗಿ ವಿಂಗಡಣೆ ಆಗುತ್ತಿರುವಂಥದ್ದು ನೋವಿನ ಸಂಗತಿ. ನಾವು ಯಾವ ಜಾತಿಯಲ್ಲೇ ಹುಟ್ಟಿರಲಿ, ಆದರೆ ಆ ಧರ್ಮದ ಮೂಲ ಸಂಸ್ಕೃತಿ ಪರಂಪರೆಯನ್ನು ಮರೆಯಬಾರದು. ಒಂದು ಧರ್ಮ ಇನ್ನೊಂದು ಧರ್ಮದ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡುವಂಥದ್ದು ಕೂಡ ಒಳಿತಾದಂತಲ್ಲ. ಎಲ್ಲ ಧರ್ಮಗಳಲ್ಲಿ ಕೂಡ ಇರುವಂಥ ಆದರ್ಶ ಸಂಸ್ಕೃತಿಯನ್ನು ಮನಗಂಡು ಆ ದಾರಿಯಲ್ಲಿ ನಡೆದರೆ ಎಲ್ಲ ಜನತೆಗೆ ಸುಖ, ಶಾಂತಿ, ನೆಮ್ಮದಿ ದೊರಕುವುದರಲ್ಲಿ ಸಂದೇಹ ಇಲ್ಲ. ಏನು ನಾಳೆ ಬರಲಿರುವಂಥ ಮಕರ ಸಂಕ್ರಾಂತಿ, ಉತ್ತರಾಯಣ ಪುಣ್ಯಕಾಲ ಎಲ್ಲರಿಗೂ ಅಂಥ ಭಾವನೆಗಳನ್ನು ಕೊಟ್ಟು ಭಗವಂತ ಇನ್ನಷ್ಟು ಜೀವನದಲ್ಲಿ ಶ್ರೇಯಸ್ಸನ್ನು, ನೆಮ್ಮದಿಯನ್ನು ಉಂಟು ಮಾಡಲಿ ಅಂಥೇಳಿ ಈ ನಾಡಿನ ಜನತೆಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಬಂಕಾಪುರ
ಅರಳಲೆ ಹಿರೇಮಠ ಲಿಂಗ ಬೆಳಕಿನ 52ನೇ ವರ್ಷದ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಶ್ರೀ ಷಟಸ್ಥಲ ಬ್ರಹ್ಮ ರೇವಣ ಸಿದ್ದೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ 22 ಮಾಲ್ ಕಟ್ಟಿಮನಿ ಅರಳಲೆ ಹಿರೇಮಠದಲ್ಲಿ ಪರಮ ಪೂಜ್ಯರ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದಂದು ಪರಮ ಪೂಜ್ಯರ ಭಾವಚಿತ್ರದ ಮೆರವಣಿಗೆಯಂದು ಶಹಾಬಾಜಾರ್ ಬಂಕಾಪುರದ ಪೂಜಾ ಸ್ವೀಟ್ ಮಾರ್ಟ್ ಹಾಗೂ ಪೂಜಾ ಕಿರಾಣಿ ಸ್ಟೋರ್ ಇವರ ವತಿಯಿಂದ ಪ್ರತಿ ವರ್ಷವೂ 25 ವರ್ಷದಿಂದ ಪ್ರತಿ ವರ್ಷವೂ ಕೂಡ ಪರಮ ಪೂಜ್ಯರ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದಂದು ಪ್ರಸಾದ ವಿತರಣೆ ಕಾರ್ಯಕ್ರಮ ಇರುತ್ತದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸುತ್ತಮುತ್ತಲಿನ ಗ್ರಾಮಗಳ ಮಹಾಜನತೆಗೆ ಷಟಸ್ಥಲ ಬ್ರಹ್ಮ ಲಿಂಗೈಕ್ಯ ಷಟಸ್ಥಲ ಬ್ರಹ್ಮ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪುಣ್ಯ ಸ್ಮರಣದ ಶುಭಾಶಯವನ್ನು ಕೋರುತ್ತಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಬಯಸುವುದರ ಜೊತೆಗೆ ಪೂಜ್ಯರ ಒಂದು ಆಶೀರ್ವಾದ ಎಲ್ಲರಿಗೂ ಕೂಡ ಇರಲಿ ಅಂತೇಳಿ ಪರಮ ಪೂಜ್ಯರಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜಯವಾಗಲಿ ಧರ್ಮದಲ್ಲಿ ವಿಶ್ವಕ್ಕೆ ಶಾಂತಿ ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ ಶಾಂತಿ ಸಮೃದ್ಧಿ ಸಂವರಾಗಲಿ ರಂಭಾಪುರಿ ಜಗತ್ಪುರದಿಂದ ಸಾಹಿತ್ಯದಲ್ಲಿ ಹಾವೇರಿ ಜಿಲ್ಲಾ ಶಿಗ್ಗಾಂವಿ ತಾಲೂಕು ಬಂಕಾಪುರ ಬಾವಿ ಮಹಲ್ ಕಟ್ಟಿಮನಿ ಅರಳಲಿ ಹಿರೇಮಠ ಲಿಂಗೈಕ್ಯ ಶ್ರೀ ಸಶಕ್ತ ಬ್ರಹ್ಮ ರುದ್ರಮಣಿ ಶಿವಾಚಾರ್ಯ ಮಹಾಸ್ವಾಮಿಗಳ ಲಿಂಗ ಬೆಳಗಿನ 52ನೇ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ಇವತ್ತಿನ ಕಾರ್ಯಕ್ರಮದ ನಮ್ಮ ಈ ಗ್ರಾಮದಲ್ಲಿ ಎಲ್ಲ ಜಗತ್ತಿನ ಹಳ್ಳಿಗಳಲ್ಲಿ ವಿವರಿಸುತ್ತಾ ಬಂದಿದ್ದಾರೆ. ಇವತ್ತಿನ 52 ವರ್ಷದವರೆಗೆ ಅವರು ಅನೇಕ ತಪಸ್ಸುಗಳು ಮಹಾ ಪುಣ್ಯದಾನಿಗಳು ಅನೇಕ ಶಕ್ತಿಗಳನ್ನು ಮುಗಿಸಿದ್ದಾರೆ ಇವರು ಅಂತ ಹೇಳಿ ನಾನು ಒಂದೆರಡು ಚಿಕ್ಕ ಭಾಷಣವನ್ನು ಮುಗಿಸಿದ್ದೇನೆ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಮೆರವಣಿಗೆಗಾಗಿ ಪಟ್ಟಣದ ಪ್ರಮುಖ ಓಣಿಗಳನ್ನ ಮಾವು ಬಾಳೆ ತೋರಣಗಳಿಂದ ಅಲಂಕರಿಸಲಾಗಿತ್ತು. ಮಹಿಳೆಯರು ಹಾಗೂ ಮಕ್ಕಳು ಹಣ್ಣು ಹೂವಿನಿಂದ ಬೆಳ್ಳಿ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಜಾಂಬ ಮೇಳ ಮತ್ತು ಮಹಿಳಾ ಡೊಳ್ಳು ಮೇಳಗಳು ಮೆರವಣಿಗೆಗೆ ವಿಶೇಷ ಮೆರುಗು ಕೊಟ್ಟಿದ್ದಾವೆ. ಬೆಳಗ್ಗೆ ಮಠದಲ್ಲಿ ರುದ್ರಮುನಿ ಶ್ರೀಗಳ ಗದ್ದುಗೆಗೆ ಮಹಾರುದ್ರಾಭಿಷೇಕ, ಅಷ್ಟೋತ್ತಾರ, ಅಲಂಕಾರ ಪೂಜೆ ಮತ್ತು ಮಹಾಮಂಗಳಾರತಿ ನೆರವೇರಿದೆ. ನಂತರ ಪೇಟೆ ಮಾರ್ಕೆಟ್ ರಸ್ತೆಯ ಪೂಜಾ ಸ್ವೀಟ್ಸ್ ಅಂಗಡಿ ಎದುರು ಸುಬ್ರಹ್ಮಣ್ಯ ಶಿವಾಚಾರ್ಯರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಗಿದೆ. ಅರಳಲಿ ಮಠದ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ನೇತೃತ್ವದಲ್ಲಿ ವಿವಿಧ ಮಠಾಧೀಶರು, ವೈದ್ಯರು, ಗಣ್ಯರು ಹಾಗೂ ಅಪಾರ ಸಂಖ್ಯೆಯ ಸದ್ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ರವಿರಾಜ್ ಎಸ್ ಸಂಶಿ, ಶಿಗ್ಗಾಂವ್, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.